ಎಲ್ರಿಗೂ ನಮಸ್ಕಾರ. ಆ, ಸದ್ಯದಲ್ಲಿ ದಾವಣಗೆರೆ ಸೌತ್ಗೆ MLA ಎಲೆಕ್ಷನ್ ನಡೀತಾ ಇದೆ. ಇಟ್ಸ್ ಎ ಬೈ ಎಲೆಕ್ಷನ್. ಈ ಬೈ ಎಲೆಕ್ಷನ್ ಆಗೋದಕ್ಕೆ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ. ಶಾಮನೂರು ಶಿವಶಂಕರಪ್ಪ ಅಂತ ಒಬ್ಬ ವ್ಯಕ್ತಿ 92 ವರ್ಷ ಆಗಿದ್ದಾಗ ಎಲೆಕ್ಷನ್ ನಿಂತ್ಕೊಂತಾರೆ. 92 ವರ್ಷ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುತ್ತಲ್ವಾ, ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಂಡ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಈ ಥರ ಸಿಚುವೇಶನ್ ಇರುತ್ತೆ. ಸೊ ಆ ಥರದ ವ್ಯಕ್ತಿ ಬಂದು ಎಲೆಕ್ಷನ್ ನಿಂತಾಗ್ಲೂ ನಮ್ಮ ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ. ಎಷ್ಟು ಓಟಲ್ಲಿ? 30,000, ಹತ್ತತ್ರ 30,000 ಲೀಡಲ್ಲಿ ಗೆಲ್ತಾರೆ ಅವರು. ಸೊ ಆ್ಯಕ್ಚುಲಿ ಅವರು ಎಲೆಕ್ಷನ್ ನಿಂತ್ಕೋಬೇಕಾಗಿದ್ದಾಗಲೇ ಹೇಳ್ಬೇಕಾಗಿತ್ತು ಜನಗಳೆಲ್ಲರೂ, ಲೈಕ್ ಸರ್, ಇಟ್ ಈಸ್ ನಾಟ್ ಯುವರ್ ಫ್ಯೂಚರ್ ಎನಿಮೋರ್, ಅಂದರೆ ನಿಮ್ದಲ್ಲ ಈಗ. ಎಷ್ಟೋ ಕಡೆ ಆಲ್ರೆಡಿ ಡಿಬೇಟ್ಸ್ ಆಗ್ತಾ ಇದೆ, ಅಂದರೆ 60-70 ವರ್ಷ ಆದವ್ರಿಗೆ ವೋಟಿಂಗ್ ರೈಟ್ಸೇ ಇರಬಾರ್ದು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಅವ್ರ ಫ್ಯೂಚರ್ ಅಲ್ಲಿ, ಅವ್ರದ್ದು ಲೈಫ್ ಆಲ್ಮೋಸ್ಟ್ ಅಲ್ಲಿಗೆ ಮುಗಿತಾ ಬಂದಿದೆ ಅಂತ. ನೆಕ್ಸ್ಟ್ ಫ್ಯೂಚರ್ ಇರೋದು ಈಗಷ್ಟೇ ಸ್ಕೂಲ್ಗೆ ಹೋಗ್ತಾ ಇರೋರು, ಈಗಷ್ಟೇ ಕಾಲೇಜ್ಗೆ ಹೋಗ್ತಾ ಇರೋರು, ಈಗಷ್ಟೇ ಜಾಬ್ ತಗೋಬೇಕು ಅಂತ ಇರೋರು, ಜಾಬ್ ತಗೊಂಡಿರೋರು, ಫ್ಯಾಮಿಲಿಗಳನ್ನ ಕಟ್ಕೊತಾ ಇರೋರು, ಇವ್ರದ್ದು ಫ್ಯೂಚರ್ ಇರುತ್ತೆ. ಅವ್ರದ್ದೆಲ್ಲ ಫ್ಯೂಚರ್ ಮುಗಿದಿದೆ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಜನ ಇವನ್ ದೇವೇಗೌಡನನ್ನು ಗೆಲ್ಸಿದ್ದಾರೆ, ಈ ಶಾಮನೂರು ಶಿವಶಂಕರಪ್ಪ ಇವನನ್ನು ಗೆಲ್ಸಿದ್ದಾರೆ. ಸೊ ಈಗ ಅದೆಲ್ಲ ಆಯಿತು. ಈಗ ಸಾಯ್ತಾರೆ. ಈಗ ಆ ಥರ ಒಬ್ಬ ವ್ಯಕ್ತಿ ಗೆದ್ದಾಗ ಇನ್ನೇನಾಗುತ್ತೆ ಹೇಳಿ? MLA ಅಂತಂದಾಗ ಎಷ್ಟೋ ಕೆಲಸಗಳಿರುತ್ತೆ, ಎಷ್ಟೋ ಪ್ರೆಷರ್ ಇರುತ್ತೆ. ಆ ಏಜಲ್ಲಿ ಆ ಪ್ರೆಷರ್ನೆಲ್ಲ ಹ್ಯಾಂಡ್ಲ್ ಮಾಡಬೇಕು ಅಂತಂದರೆ ಆಮೇಲೆ ಒಂದು ಫೋರ್ಸ್ ಇಡಬೇಕು. ನಮ್ಮ ಕರ್ನಾಟಕಕ್ಕೆ ಇದನ್ನೆಲ್ಲ ಮಾಡಬೇಕು, ನನ್ನ ಕರ್ನಾಟಕ ಅಂತಲ್ಲ, ನನ್ನ ಕ್ಷೇತ್ರಕ್ಕೆ ನಾನೇನಾದರೂ ಮಿನಿಸ್ಟರ್ ಆದರೆ ನಾನು ಏನು ಮಾಡೋಕ್ಕಾಗತ್ತೆ? ನನಗೊಂದು ಫೋರ್ ಸೈಟ್ ಇರಬೇಕು, ನನಗೊಂದು ಪ್ಲ್ಯಾನ್ಸ್ ಇರಬೇಕು, ಐಡಿಯಾಸ್ ಇರಬೇಕು. ಸೊ ಅದೆಲ್ಲ ಇಟ್ಕೊಂಡೇ ಇರಬೇಕು. ಸೊ ಈ ಥರದ ವಿಷಯಗಳೆಲ್ಲ ಬಂದಾಗ ಈ ಪ್ರೆಷರ್ಗೆ ಆ ಏಜಲ್ಲಿ ಅವರು ಸತ್ತೋದ್ರು. ಓಕೆ, ಸೊ ಸತ್ತೋರು ಅಂತಂದರೆ ಅವರು ದೇವರಾಗಿದ್ದಾರೆ ಅಂತ ಅವ್ರನ್ನ ನಾವು ತೆಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈಗ ಸಿ, ಈಗ ಅದು ಆಯ್ತಲ್ವಾ, ಅದಲ್ಲಿ ಮುಗೀತು. ಈಗ ನೆಕ್ಸ್ಟು ಅಲ್ಲಿ ಬೈ ಎಲೆಕ್ಷನ್ ಆಗುವಾಗ ಅದೇ ಪಕ್ಷದಿಂದ ಯಾರು ನಿಂತ್ಕೋಬೇಕು? ಈಗ ನೆಕ್ಸ್ಟ್ ಥಿಂಕ್ ಮಾಡಿದರೆ ನೆಕ್ಸ್ಟಲ್ಲಿ ಅವ್ರ ಮಗ SS ಮಲ್ಲಿಕಾರ್ಜುನ್ ಈಸ್ ಹೋಲ್ಡಿಂಗ್ ಡಿಫ್ರೆಂಟ್ ಪೊಸಿಷನ್ ಆಲ್ರೆಡಿ, ಅಂದರೆ ಈಸ್ ಎ ಮಿನಿಸ್ಟರ್. ಈಗ ನೆಕ್ಸ್ಟು ಇನ್ನೊಬ್ರು ಯಾರು? ಸೊಸೆನೂ ಆಲ್ರೆಡಿ ಶಿ ಈಸ್ ಹೋಲ್ಡಿಂಗ್ ಅನದರ್ ಪೊಸಿಷನ್. ಈಗ ನೆಕ್ಸ್ಟ್ ಇನ್ನೊಬ್ರು ಯಾರು ಅಂತ ನೋಡ್ತಾರೆ, ಅವ್ರದೇ ವಂಶದಲ್ಲೇ ಆಗಬೇಕು, ಅವರೇ ಫ್ಯಾಮಿಲಿಯಲ್ಲೇ ಆಗಬೇಕು ನಮ್ಮ ಜನಗಳಿಗೆ. ಸೊ ಅದೇ ಇದೊಂದು ಗುಲಾಮಗಿರಿ ಅನ್ನೋದು, ನಾನು ಕಾಂಗ್ರೆಸ್ಸು ಗುಲಾಮಗಿರಿ ಅಂತ ಹೇಳ್ತಾ ಇಲ್ಲ. ಈ ಗುಲಾಮಗಿರಿ ಅನ್ನೋದು ಇಂಡಿಯಾದಲ್ಲೇ ಒಂಥರ ಇದು ರಕ್ತದಲ್ಲೇ ಬಂದ್ಬಿಟ್ಟಿದೆ. ಯಾವನಿಗಾದರೂ ಅಣ್ಣ ಅನ್ನೋದು, ಯಾವುದೋ ಫ್ಯಾಮಿಲಿಗೆ ಅವ್ರನ್ನವರು ಮಾರ್ಕೊಳ್ಳೋದು, ಬರ್ಕೊಡೋದು, ಅಣ್ಣ ಅಂದೇ ಇದ್ದರೆ, ಅಪ್ಪ ಅಂದೇ ಇದ್ದರೆ, ಸಾರ್ ಅಂದಿದ್ರೆ, ಬಾಸ್ ಅಂದಿದ್ರೆ, ದಣಿ ಯಜಮಾನ ಹಿಂಗೆ ಅಂದೇ ಇದ್ದರೆ ಜೀವನನೇ ನಡೆಯೋದಿಲ್ಲ ಅನ್ನೋ ಥರ ಆಗಿದೆ. ಸಿ, ರಾಜರ ಮಗನೇ ರಾಜ ಆಗೋದಕ್ಕೆ ಇದು ರಾಜರ ಕಾಲ ಅಲ್ಲ, ಪ್ರಜಾಪ್ರಭುತ್ವ ಅನ್ನೋದನ್ನು ಅರ್ಥ ಮಾಡ್ಕೊಳ್ದೇ ಇರೋವಂಥ ಜನಗಳು ನಾವು ಎಲ್ಲರೂ, ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಕೂಡ. ಸೊ ಈಗ ಎಲೆಕ್ಷನ್ ನಿಂತ್ಕೊತಾ ಇರೋದು ಯಾರು ಗೊತ್ತಾ? ಅವ್ರ ಮಗನೂ ನಿಂತ್ಕೊಳ್ತಾ ಇಲ್ಲ. ಯಾಕೆ ಅಂತಂದರೆ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಸೊ ಅವರೆಲ್ಲ ಬೇರೆ ಬೇರೆ ಪೊಸಿಷನ್ ಹೋಲ್ಡ್ ಮಾಡಿರೋದಕ್ಕೆ ಈಗ ಒಬ್ಬ ಸಮರ್ಥ ಅಂತ ಅವ್ನ ಮೊಮ್ಮಗ ಅಂತೆ, ಅವನನ್ನ ಎಲೆಕ್ಷನ್ಗೆ ನಿಲ್ಲಿಸ್ತಾ ಇದ್ದಾರೆ. ಯಾರು? ಇವರೆಲ್ಲ ಕಾರ್ಯಕರ್ತರು, ಸೋಕಾಲ್ಡ್ ಕಾರ್ಯಕರ್ತರು. ಈ ಕಾರ್ಯಕರ್ತರು ಅನ್ನೋ ಒಂದು ಪೊಸಿಷನ್ ಏನೂ ಇಲ್ಲ. ಆ್ಯಕ್ಚುಲಿ ಕಾರ್ಯಕರ್ತರು ಅಂದರೆ ಇದಕ್ಕೆ ಒಂದು ಮೀನಿಂಗೇ ಇಲ್ಲ. ಕಾರ್ಯಕರ್ತರು ಅಂತಂದರೆ ಏನಂದರೆ ದುಡ್ಡನ್ನು ಡೈರೆಕ್ಟಾಗಿ ಜನಗಳಿಗೆ ತಗೊಂಡೋಗಿ ಕೊಡೋದು, ಅಥವಾ ಎಣ್ಣೆ ಹಂಚೋದಕ್ಕೆ, ಆಮೇಲೆ ಏನೇನಾದರೂ ಹಂಚೋದಕ್ಕೆ, ಇದನ್ನೆಲ್ಲ ಮಾಡೋದಕ್ಕೆ ಬೇಕಾಗ್ತಾರಲ್ವ ಈ ಮಾಮಾಗಳು ಅಂತ ಕರಿಬೋದು ಇವ್ರನ್ನ ಕಾರ್ಯಕರ್ತರು. ಈ ಥರ ಪೊಸಿಷನ್ ಯಾವುದೂ ಇಲ್ಲ ಪೊಸಿಷನ್ನು. ಸೊ ಇವ್ರನ್ನೆಲ್ಲ ಕಾರ್ಯಕರ್ತರು, ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಇವನನ್ನ ಎಲೆಕ್ಷನ್ ನಿಲ್ಲಿಸ್ತಾ ಇದ್ದಾರೆ, ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಗೆಲ್ಬೋದು. ಯಾಕೆ ಅಂತಂದರೆ ಅಷ್ಟು ದರಿದ್ರ ಮೆಂಟಾಲಿಟಿ ನಮ್ಮ ಜನಗಳದ್ದು. ಗೆಲ್ಲಿಸ್ತಾರೆ ಅಂತಲೇ ಅಂದ್ಕೊಳ್ಳಿ. ಸೊ ಯಾವನು ಎಲ್ಲ ಫಾರಿನಲ್ಲಿದ್ದ ಅಂತೆ, ಅವನು ಅಲ್ಲಿಂದ ಈಗ ರೀಸೆಂಟಾಗಿ ನಾವು ಬಂದಿದ್ದಾನೆ ಅಂತ ಹೇಳ್ತಾರೆ, ಅವನನ್ನು ಎಲೆಕ್ಷನ್ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ. ಅವನು ಫಾರಿನಲ್ಲಿ ಇದ್ದು ಬಂದೋ ಥರನೂ ಕಾಣೋದಿಲ್ಲ. ಓಕೆ, ಸೊ ವಿ ಡೋಂಟ್ ವಾಂಟ್ ಟು ಕಮೆಂಟ್ ಅಬೌಟ್ ದಟ್. ಓಕೆ, ಅವನು ಅಲ್ಲಿದ್ದಾನೆ. ಅಲ್ಲಿದ್ದಾಗ ಅವನ ಪ್ಲ್ಯಾನ್ಸ್ ಏನಿತ್ತು ಅಂತ ಗೊತ್ತಿಲ್ಲ, ಅಥವಾ ನಮ್ಮ ದಾವಣಗೆರೆ ಬಗ್ಗೆ ಅವನಿಗೇನು ಪ್ಲ್ಯಾನ್ ಇತ್ತು, ಈ ಥರ ಏನೇನು ಕನಸುಗಳಿತ್ತು, ಇಲ್ಲಿ ಏನೇನಾದರೂ ಬಂದೇನಾದರೂ ಮಾಡಬೇಕು ಅಂತ, ಅದು ನಮಗೆ ಗೊತ್ತಿಲ್ಲ. ಸೊ ಒಂದು ಫ್ಯಾಮಿಲಿ ಅಂತಂದರೆ ಈಗ ದಾವಣಗೆರೆನ ಬರ್ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಎಷ್ಟೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳೆಲ್ಲ ಮಾಡ್ಕೊಂಡಿದ್ದಾರೆ, ಮೆಡಿಕಲ್ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜಸ್ಸು, ಬೇರೆ ಬೇರೆ ಪ್ರಾಪರ್ಟಿಗಳು, ಅಡಿಕೆ ಮಂಡಿಗಳು ಎಲ್ಲದನ್ನು ಮಾಡಿಕೊಟ್ಟಿದ್ದಾರೆ. ಈಗ ಇನ್ನು ಸ್ವಲ್ಪ ದಿನ ಇದೇ ಥರ ಒಂದು 20, 30, 40 ವರ್ಷ ಹಿಂಗೆ ಮಾಡಿಕೊಂಡು ಅವ್ರ ಫ್ಯಾಮಿಲಿಯಲ್ಲಿರೋರನ್ನ ಎಲ್ಲರನ್ನು 10-15 ಜನ ಎಲ್ಲರನ್ನು ಪೊಲಿಟಿಕಲಿ ತಗೊಂಬಂದು ಗೆಲ್ಲಿಸ್ಬಿಡಿ, ಹಂಗೆ ಎಲ್ಲ ಬರ್ಕೊಟ್ಬಿಡಿ. ಸೊ ಈ ಗುಲಾಮಗಿರಿ ಆ್ಯಕ್ಚುಲಿ ಹಿಂದೆ ಇತ್ತು, ಅಂದರೆ ರಾಜರ ಕಾಲದಲ್ಲಿ ರಾಜರ ಮಗನೇ. ಅದೆಲ್ಲ ಹೋಗ್ತಾ ಅದೆಲ್ಲ ಬೇಡ ಅಂತ ಬ್ರಿಟಿಷರೇ ಬೆಟರ್ ಇದ್ರು ಅಂತ ಅನಿಸುತ್ತೆ. ಬ್ರಿಟಿಷ್ ಇದ್ದಾಗಲೇ ನಮ್ಮ ಜನಗಳು ಒಂದು ಸ್ವಲ್ಪ ದೇವರ್ ಬಿಹೇವಿಂಗ್ ಆ್ಯಕ್ಚುಲಿ. ನಾವು ಇಟ್ ಇಸ್ ನಾಟ್ ಎ ಗುಡ್ ಬಿಹೇವಿಯರ್. ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು, ಯಾರು ಬೇಕಾದರೂ ಈ ಸಂವಿಧಾನದ ಪ್ರಕಾರ, ಈ ಡೆಮೋಕ್ರಸಿ ಪ್ರಕಾರ
ಯಾರು ಬೇಕಾದರೂ ಎಲೆಕ್ಷನ್ ನಿಂತ್ಕೋಬೋದು, ಯಾರು ಬೇಕಾದರೂ ಗೆಲ್ಬೋದು, ಎಲಿಜಿಬಲ್ ಕ್ಯಾಂಡಿಡೇಟ್ ಶುಡ್ ಕಂಟೆಸ್ಟ್ ಆ್ಯಂಡ್ ವಿನ್ ಅಂತ ಇತ್ತು. ಇವಾಗ ಹಂಗಿಲ್ಲ. ಪವರ್ ಪವರ್ ಅಂದರೆ ಮನಿ ಈಸ್ ದ ಪವರ್ ಅನ್ನೋ ಥರ ಆಗಿದೆ. ಯಾಕೆ ಅಂತಂದರೆ ಈವನ್ ಈಗ ಎಲೆಕ್ಷನ್ ನಿಂತ್ಕೋಬೇಕು ಅಂತಂದರೆ ದುಡ್ಡು ಬೇಕು. ಸೊ ಎಲೆಕ್ಷನ್ಸ್ ಆರ್ ದ ಸ್ಕ್ಯಾಮ್, ವೋಟಿಂಗ್ ಈಸ್ ಎ ಫೂಲಿಶ್ನೆಸ್ ಅನ್ನೋ ಥರ ಆಗಿದೆ ಇವಾಗ. ಅಂದರೆ ಎಲೆಕ್ಷನ್ಗೆ ಬೇಕಂದರೆ ದುಡ್ಡು ಬೇಕೇ ಬೇಕು, ದುಡ್ಡಿಲ್ಲ ಅಂತಂದರೆ ಎಲೆಕ್ಷನ್ ಮಾಡೋಕ್ಕೆ ಆಗೋದೇ ಇಲ್ಲ. ಎಲೆಕ್ಷನ್ ದುಡ್ಡು ಖರ್ಚು ಮಾಡಿ ಅವ್ನು ಎಲೆಕ್ಷನ್ಗೆ ಹೋದ ಅಂತಂದರೆ ಗೆದ್ದರೆ ಅವನಿಷ್ಟು ಕರಪ್ಷನ್ ಮಾಡಲೇಬೇಕು. ಆಮೇಲೆ ಎಲೆಕ್ಷನ್ ನಿಂತವರೆಲ್ಲ ಗೆಲ್ಲಲ್ಲ ಅಲ್ವಾ. ಒಂದು 3 ಸ್ಟ್ರಾಂಗ್ ಪಾರ್ಟಿಯಿಂದ 3 ಜನ ನಿಂತರೆ ಒಬ್ಬ ಗೆಲ್ತಾನೆ. ಓಕೆ, ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ, ಒಬ್ಬ ಗೆಲ್ತಾನೆ, ಇನ್ನು ಇಬ್ಬರು ಸೋಲ್ತಾರಲ್ಲ, ಅವ್ರು ನೆಕ್ಸ್ಟ್ 5 ವರ್ಷ ಆದಮೇಲೆ ಮತ್ತೆ ಎಲೆಕ್ಷನ್ ನಿಂತ್ಕೊತಾರೆ. ಸೊ ಅಲ್ಲಿ ಮತ್ತೆ ಒಬ್ಬನೇ ಗೆಲ್ಲೋದು. ಈಗ ಒಂದು 10-15 ವರ್ಷ ಇವನು ಸಮಾಜ ಸೇವೆ, ಎಲೆಕ್ಷನ್ಗೆ ದುಡ್ಡು ಹಾಕಿರೋ ಅದಕ್ಕೆಲ್ಲ ಒಂದ್ಸಲ ಅವನು ಗೆದ್ದ ಅಂತಂದರೆ ಒಂದು 15-20 ವರ್ಷ ಆದಮೇಲೆ ಎಲ್ಲ ದೋಚ್ಬಿಡ್ತಾನೆ. ದೋಚಲೇಬೇಕು. ಆಮೇಲೆ ಅವ್ನು ಬೇಕಾದರೆ ಸಿಗಾಕೋಬೋದು, ಸಿಗಾಕ್ಕೊಳ್ಳದೆ ಇರ್ಬೋದು, ಸಿಗಾಕೊಂಡು ಜೈಲಿಗೆ ಹೋದ್ರು ಮತ್ತೆ ಹೊರಗೆ ಬರ್ತಾನೆ, ಮತ್ತೆ ಪೊಲಿಟಿಷಿಯನ್ನೇ ಆಗ್ತಾನೆ. ನಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಪೊಲಿಟಿಷಿಯನ್ಸ್ ಎಲ್ಲ ಯಾರು ಅಂತಂದು, ರೌಡಿಗಳು ಆಗಿದ್ದವರು. ಈಗ ನೆಕ್ಸ್ಟ್ ಒಬ್ಬ CMನ ಮಾಡಬೇಕು ಅಂತ ಇದ್ದೀರಾ ನೀವೆಲ್ಲರೂ ಸೇರಿಕೊಂಡು. ಅವನು ಸೆಕ್ಸ್ ಸೀಡ್ಗಳನ್ನ ಮಾರಿ ರೌಡಿಸಮ್ ಮಾಡಿ ಎಲೆಕ್ಷನ್ ಪೊಲಿಟಿಕ್ಸಿಗೆ ಬಂದು ಇದೆಲ್ಲ ಮಾಡ್ಕೊಂಡಿರೋರು. ಸೊ ನಾನು ಓಕೆ, ವಿ ವಿಲ್ ನಾಟ್ ಗೋ ಫಾರ್ ದಟ್. ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿ ಅಂತ ಬಂದಾಗ ಈಗ ಸಮರ್ಥ ಅಂತ ಯಾರು ನಿಂತ್ಕೊತಿದ್ದಾನಂತೆ, ದಯವಿಟ್ಟು ಅವನನ್ನೇ ಗೆಲ್ಲಿಸಿ, ಅವನನ್ನು ಒಂದು 50,000 ವೋಟ್ ಲೀಡಿಂದ ಗೆಲ್ಲಿಸಿ. ಅದಾದಮೇಲೆ ನೆಕ್ಸ್ಟು ಮೊಮ್ಮಗ ಆದಮೇಲೆ ಮರಿಮಗ, ಶಾಮನೂರು ಶಿವಶಂಕರಪ್ಪ ಅವರ ಮರಿಮಗ ಅಂತಂದರೆ ಅದಕ್ಕೆಲ್ಲ ತುಂಬ ಟೈಮ್ ಬೇಕಾಗ್ತದೆ ಅನಿಸುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಒಂದು 25 ಇಯರ್ಸ್ ಆಗಬೇಕಂತೆಲ್ಲ ಇರುತ್ತೆ ಎಲೆಕ್ಷನ್ ನಿಂತ್ಕೋಬೇಕು ಅಂತಂದರೆ. ಸೊ ಇಟ್ ವಿಲ್ ಬಿ ಲಿಟ್ಲ್ ಬಿಟ್ ಡಿಫಿಕಲ್ಟ್ ಆ್ಯಕ್ಚುಲಿ. ನಾಟ್ ವೆರಿ ಡಿಫಿಕಲ್ಟ್, ಲಿಟ್ಲ್ ಬಿಟ್ ಡಿಫಿಕಲ್ಟ್. ಬೇಕಾದರೆ ಅವರಿಗೋಸ್ಕರ ಬೇಕಾದ್ರೆ ಒಂದು 10-15 ವರ್ಷ ಆದ ತಕ್ಷಣ ಕಾನ್ಸ್ಟಿಟ್ಯೂಷನ್ ಬೇಕಾದರೂ ಚೇಂಜ್ ಮಾಡ್ಕೋಬೋದೇನೋ ಗೊತ್ತಿಲ್ಲ. ಯಾಕೆಂತಂದರೆ ಇಟ್ಸ್ ಎ ಮಾಕ್ರಿ ಆಫ್ ಡೆಮೋಕ್ರಸಿ, ಮಾಕ್ರಿ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಕಾನ್ಸ್ಟಿಟ್ಯೂಷನ್ ಬರೆದಿದ್ರಲ್ಲ ಅಂಬೇಡ್ಕರ್, ಅಲ್ಲಿ ಸತ್ತೋಗಿರೋರು, ಅವರದೆಷ್ಟು ನೊಂದ್ಕೊಂತಾರೋ ಗೊತ್ತಿಲ್ಲ ಕಣ್ರಿ. ನಿಮ್ಮ ದಾರಿದ್ರ್ಯವನ್ನು ನೋಡ್ತಾ ಇದ್ರೆ ಅವನನ್ನೇ ನಿಲ್ಲಿಸ್ಬೇಕಾ, ಅವನೇ ಗೆಲ್ಲಬೇಕಾ? ಯಾಕೆ ಎಲಿಜಿಬಲ್ ಕ್ಯಾಂಡಿಡೇಟ್ ಯಾರೂ ಇಲ್ವಾ? ಅವ್ರ ವಂಶದವರೇ ನಿಲ್ಲಿಸ್ಬೇಕು, ಅವ್ರನ್ನೇ ಗೆಲ್ಲಿಸ್ಬೇಕು. ಆಮೇಲೆ ದುಡ್ಡಿರುತ್ತೆ, ಗೆದ್ದರು ಸೋತರು, ಆಮೇಲೆ ಏನಾದ್ರೂ ಏನು ಎಫೆಕ್ಟ್ ಆಗೋದಿಲ್ಲ, ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಓಕೆ, ಸೊ ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್. ಬಟ್ ನೋಡೋದಾದರೆ ಡೆಫಿನೆಟ್ಲಿ ಅವನನ್ನೇ ಗೆಲ್ಲಿಸ್ತಾರೆ ಅಂತ ಅನ್ಸುತ್ತೆ. ಯಾಕೆಂತಂದರೆ 92 ವರ್ಷದ ವ್ಯಕ್ತಿ ಬಂದು ನಿಂತಾಗಲೇ, ಸಾರ್ ಬೇಡ ನೀವು ನಿಂತ್ಕೋಬೇಡಿ, ಬೇರೆ ಯಾರನ್ನಾದರೂ ನಿಲ್ಲಿಸೋಣ, ಬೇರೆ ಯಾರಾದರೂ ಎಲಿಜಿಬಲ್ ಕ್ಯಾಂಡಿಡೇಟು ಕಾಂಗ್ರೆಸ್ ಸಿದ್ಧಾಂತಗಳಿರುವಂಥದ್ದು, ಒಂದು ಒಳ್ಳೆ ಸಾಮಾಜಿಕ ಚಿಂತನೆ ಇರುವಂಥವ್ರು, ಒಂದು ಜನಗಳಿಗೋಸ್ಕರ 5 ವರ್ಷ ನನ್ನ ಫ್ಯಾಮಿಲಿ ಏನಿಲ್ಲ, ನಾನು ಜನಗಳಿಗೋಸ್ಕರ ಕೆಲಸ ಮಾಡ್ತೀನಿ, ಜನಗಳಿಗೋಸ್ಕರ ವರ್ಕ್ ಮಾಡ್ತೀನಿ. ಸೊ ನನಗೊಂದು ಈ ಥರ ಒಂದು ಕನಸಿದೆ, ನಮ್ಮ ಕ್ಷೇತ್ರ ಈ ಥರ ಮಾಡಬೇಕು ಅಂತ ಅಂದ್ಕೊಳ್ಳೋರು ಎಷ್ಟೋ ಜನ ಇರ್ತಾರೆ. ಅದರಲ್ಲಿ ಒಬ್ಬರನ್ನ ನಿಲ್ಲಿಸಿ ಏನೋ ಒಂದು ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಅದೆಲ್ಲ ಬಿಟ್ಟು 90 ವರ್ಷ ಆಗಿದೆಯಾ ನಿಂತ್ಕೊಳ್ಳಿ, ಇನ್ನೇನು ಸಾಯ್ತೀರಾ ಅಂತಂದ್ರೂ ನಿಲ್ಲಿಸ್ಬಿಟ್ಟು ಗೆಲ್ಲಿಸುವಂಥ ನಮ್ಮ ಜನ, ಅವನನ್ನೇ ಗೆಲ್ಲಿಸಿರೋರು, ಶಾಮನೂರು ಶಿವಶಂಕರಪ್ಪನನ್ನೇ ಗೆಲ್ಲಿಸಿರೋರು. ಈಗ ನೆಕ್ಸ್ಟು ಈಗ ಒಬ್ಬ ಅವನ ಮೊಮ್ಮಗ ಅಂತ ಬಂದಿದ್ದಾನೆ, ಅವನೆಲ್ಲ ಫಾರಿನಿಂದ ಬಂದಿದ್ದಾನೆ ಅಂತ ಬೇರೆ ಪ್ರೊಜೆಕ್ಟ್ ಮಾಡ್ತಾರೆ. ಸೊ ಇವ್ರನ್ನ ಗೆಲ್ಲಿಸೋದ್ರಲ್ಲಿ ಇನ್ಫ್ಯಾಕ್ಟ್ ಅನುಮಾನ ಇಲ್ಲ ಅಂತ ಅನಿಸುತ್ತೆ. ಬಟ್ ಡೋಂಟ್ ನೋ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆ್ಯಂಡ್ ಆಲ್ಸೋ ಐ ಡೋಂಟ್ ನೋ ಹೂ ಈಸ್ ದ ಅಪೋಸಿಟ್ ಕ್ಯಾಂಡಿಡೇಟ್ ಆ್ಯಸ್ ವೆಲ್. ಅಪೋಸಿಟ್ ಕ್ಯಾಂಡಿಡೇಟ್ ಅಂತ ಯಾರಾದರೂ ಇದ್ದರೆ ಅವನು ಕೂಡ ಈ ಸಮರ್ಥ ಅಂತ ಏನಿದಾನೋ ಇವನೆಷ್ಟು ಅಸಮರ್ಥನೋ ಅವನು ಕೂಡ ಅಷ್ಟೇ ಇನ್ಎಲಿಜಿಬಲ್ ಇರ್ತಾನೆ, ಅವನು ಅಷ್ಟೇ ಕರಪ್ಷನ್ ಮಾಡೋದಕ್ಕೆ ರೆಡಿ ಇರ್ತಾನೆ, ಆಲ್ರೆಡಿ ಕರಪ್ಷನ್ ಮಾಡಿರ್ತಾನೆ. ಅವನು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಲ್ಲೆಲ್ಲ ಇತ್ಕೊಂಡಿರೋರೇ ಬಂದಿರ್ತಾರೆ ಕಾರ್ಯಕರ್ತರಾಗಿ, ಎಲ್ಲ ಅಲ್ಕ ಕೆಲಸಗಳನ್ನ ಮಾಡಿನೇ ಈಗ ನೆಕ್ಸ್ಟ್ MLA ಎಲೆಕ್ಷನ್ ನಿಂತ್ಕೊತಾರೆ. ಯಾರು ಅಂತ ನನಗೆ ಗೊತ್ತಿಲ್ಲ. ಸೊ ಎಲ್ಲರೂ ಇದೇ ಥರ ಇರ್ತಾರೆ. ಸಿ ಒನ್ ಥಿಂಗ್ ಈಸ್ ಟ್ರೂ, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ದೀಸ್ ಎಲೆಕ್ಷನ್ಸ್ ಆರ್ ಸ್ಕ್ಯಾಮ್ ಆ್ಯಂಡ್ ವೋಟಿಂಗ್ ಈಸ್ ಫೂಲಿಶ್ನೆಸ್. ಯಾರು ವೋಟ್ ಹಾಕಬೇಡಿ. ದಿಸ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ವೋಟ್ ನೀವೆಲ್ಲ ಒಂದು 75 ವರ್ಷದಿಂದ ನಿಮ್ಮ ತಾತ ಮುತ್ತಾತಗಳ ಕಾಲದಿಂದನೂ ವೋಟ್ ಹಾಕ್ಕೊಂಡೇ ಬಂದಿದ್ದೀರಾ, ಏನೂ ಡಿಫ್ರೆನ್ಸ್ ಆಗಿಲ್ಲ, ಏನೂ ಯೂಸ್ ಇಲ್ಲ ವೋಟ್ ಹಾಕೋದ್ರಿಂದ. ವೋಟ್ ಹಾಕಬೇಡಿ. ಸುಮ್ಮನೆ ಮೀಡಿಯಾದವರು ಟೆಂಪ್ಟ್ ಮಾಡ್ತಾರೆ, 60% ಆಯಿತು, 70% ಅಷ್ಟೇ ಆಯಿತು, 100% ವೋಟಿಂಗ್ ಆಗಬೇಕು, 200% ವೋಟಿಂಗ್ ಆಗಬೇಕು ಅಂತೆಲ್ಲ ಸುಮ್ಮನೆ ಟೆಂಪ್ಟ್ ಮಾಡ್ತಾರೆ. ಸುಮ್ಮನೆ ಟೆಂಪ್ಟಾಗಿ ಟ್ರಿಗರ್ ಆಗಿ ವೋಟ್ ಹಾಕಿ ಆಮೇಲೆ ಇದು ವೋಟಿಂಗ್ ಅನ್ನೋದು ನನ್ನ ಹಕ್ಕು, ನನ್ನ ಕರ್ತವ್ಯ, ರೈಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತೆಲ್ಲ ಬಕ್ರ ಆಗೋದು ಬೇಕಾಗಿಲ್ಲ. ನೀವು ವೋಟ್ ಹಾಕಿ ಹಾಕ್ತೀರಾ, ಗೊತ್ತಿದೆ ಅದು. ಬಟ್ ಸ್ವಲ್ಪ ಥಿಂಕ್ ಮಾಡಿ. ಯಾರೋ ಒಬ್ಬ ಫಿಲಾಸಫರ್ ಹೇಳ್ತಾ ಇದ್ರು, ಆ್ಯಕ್ಚುಲಿ ವಾಸ್ ಪೊಲಿಟಿಕಲ್ ಗ್ರೇಟ್ ಥಿಂಕರ್ ಆ್ಯಕ್ಚುಲಿ.
ಇಫ್ ವೋಟಿಂಗ್ ಹ್ಯಾಸ್ ಎವರ್ ಮೇಡ್ ಎನಿ ಡಿಫ್ರೆನ್ಸ್ ದೇ ವುಡಂಟ್ ಹ್ಯಾವ್ ಲೆಟ್ ಅಸ್ ವೋಟ್. ಅಂದರೆ ಈ ವೋಟಿಂಗ್ ಏನಾದರೂ ಡಿಫ್ರೆನ್ಸ್ ಮಾಡುತ್ತೆ ಅನ್ನೋದೇ ಆಗಿದ್ರೆ ನಮಗೆ ವೋಟ್ ಹಾಕೋದಕ್ಕೆ ಅವರು ಆಪರ್ಚುನಿಟಿ ಕೊಡ್ತಾ ಇರಲಿಲ್ಲ. ನಿಜವಾಗ್ಲೂ ನಮಗೆ ವೋಟ್ ಹಾಕೋದಕ್ಕೆ ಬಿಡ್ತಾ ಇರಲಿಲ್ಲ. ಈ ಸಮಾಜದಲ್ಲಿ ಒಂದು ಆರ್ಥಿಕ ಸಮಾನತೆ, ಒಂದು ಸಾಮಾಜಿಕ ಸಮಾನತೆ, ಇನ್ನೊಂದು ಬೇರೆ ಬೇರೆ ಸಮಾನತೆಗಳು, ಈಕ್ವಿಲಿಬ್ರಿಯಂ ತರಬೇಕು ಅಂತಂದರೆ ಅದು ಒಂದು ರಿವಾಲ್ಡ್ಗಳಿಂದ ಆಗಬೇಕು, ರೆವಲ್ಯೂಷನ್ಗಳಿಂದ ಆಗಬೇಕು, ಗ್ರೇಟ್ ರೆವಲ್ಯೂಷನರಿ ಎಕನಾಮಿಕ್ ಪಾಲಿಸಿಗಳಿಂದ ಆಗಬೇಕು ಹೊರತು ಈಗ ಔಟ್ಡೇಟೆಡ್ ಗುಲಾಮಗಿರಿ ತಗೊಂಬಂದು ರಾಜನ ಮಗನೇ ರಾಜನ್ ಮಾಡ್ತೀನಿ, ಪ್ರಜಾಪ್ರಭುತ್ವಕ್ಕೆ ಮಸಿ ಬೆಳಿತೀವಿ ಅಂತ ಹೊರಟಿರೋ ನಿಮ್ಮಂಥ ಜನಗಳು, ಕಾರ್ಯಕರ್ತರು, ಪಕ್ಷಗಳು ಇರೋವರೆಗೂ ನಮ್ಮ ದೇಶ ಡೆಫಿನೆಟ್ಲಿ ಉದ್ಧಾರ ಆಗಲ್ಲ. ಈಸ್ ಎ ಡೈರೆಕ್ಟ್ ಎಕ್ಸಾಂಪಲ್. ದಿಸ್ ಈಸ್ ಒನ್ ಆಫ್ ದ ಟ್ರೂತ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಅಸ್ ದಟ್ ನಮ್ಮ ದೇಶ, ಯಾವುದಾದ್ರೂ ಒಂದು ದೇಶ ಹಾಳಾಗುತ್ತೆ ಈ ಪ್ರಪಂಚದಲ್ಲಿ, ಒಂದು ಸ್ವಲ್ಪ ಬಿಗ್ಗೆಸ್ಟ್ ಎಕಾನಮಿಗಳಲ್ಲಿ ಫಸ್ಟು ಹಾಳಾಗುತ್ತೆ ಅಂತಂದರೆ ನಮ್ಮ ದೇಶನೇ ಆಗಿರುತ್ತೆ. ಅದಕ್ಕೆಲ್ಲ ನಾವೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಇದ್ಕೊಂಡೇ ನಮ್ಮ ದೇಶಕ್ಕೆ ಬೆನ್ನಲ್ಲಿ ಹೊಡೆಯುವಂಥವ್ರು ಆಲ್ರೆಡಿ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಈ ಥರದ್ದೇ ವಿಷಯಗಳೆಲ್ಲ ಹಾಕ್ಕೊಂಡು ನಾವು ನಮ್ಮ ದೇಶನ ಲೂಸ್ ಮಾಡಿಕೊಂಡು ವೀಕ್ ಆಗ್ತಾ ಹೋದರೆ ಡೆಫಿನೆಟ್ಲಿ ಹಾಳಾಗೋ ದೇಶಗಳಲ್ಲಿ ಫಸ್ಟು ನಮ್ಮದೇ ದೇಶ. ತುಂಬ ಜ್ಞಾನ ಇರೋ ದೇಶನೂ ನಮ್ಮದೇ. ಆಮೇಲೆ ಈ ಜ್ಞಾನಕ್ಕೆ ಮಸಿ ಬಳಿಯುವಂಥವ್ರು ಇರುವಂಥ ದೇಶನೂ ನಮ್ಮದೇ. ತುಂಬ ಡೆಫಿನೆಟ್ಲಿ ಸಮ್ ವೆರಿ ವೆರಿ ಟಫ್ ಡೇಸ್ ಆರ್ ಹೈಡ್. ಒಂದು ಫ್ಯಾಮಿಲಿಗೆ ನಾವು ಈ ಥರ ನಮ್ಮನ್ನು ನಾವು ಬರ್ಕೊಟ್ಟು ಒಂಥರ ವಂಶ ಪಾರಂಪರ್ಯ ಥರನೇ ಈ ಥರನೇ ಹೋಗ್ತಾನೆ ಇದ್ದರೆ ಡೆಫಿನೆಟ್ಲಿ ನಾವು ತುಂಬ ಹಿಂದಕ್ಕೆ ಹೋಗ್ತಾ ಇದ್ದೀವಿ, ರಾಜರ ಕಾಲಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಬೇರೆ ಬೇರೆ ತುಂಬ ವಿಷಯಗಳು ಏನೇನೋ ಹೇಳೋದಾಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಟ್ ನೌ, ಬಟ್ ಥಿಂಕ್ ಬಿಫೋರ್ ಯು ವೋಟ್. ಎಲೆಕ್ಷನ್ ಬೂತ್ಗೆ ಹೋದಾಗ, ಆ ಎಲೆಕ್ಷನ್ ಬೂತಲ್ಲಿ ನಿಂತಾಗ ನಿಮ್ಮ ತಲೆಯಲ್ಲಿ ಅದೇನು ಹಿಡ್ಕೊಂಡು ವೋಟ್ ಹಾಕ್ತೀರಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ಯಾವುದೋ ಒಂದು ಇಂಟೆನ್ಷನ್ ಹಿಡ್ಕೊಂಡೆ ವೋಟ್ ಹಾಕ್ತಿರಲ್ವಾ, ಸೊ ಆ ಇಂಟೆನ್ಷನ್ ನೀವು ವೋಟ್ ಹಾಕಿದ ನಂತರ, ಆ ವ್ಯಕ್ತಿ ಗೆದ್ದ ನಂತರ ಅದು ಆಗುತ್ತಾ ಅನ್ನೋದನ್ನು ಥಿಂಕ್ ಮಾಡಿ. ಸುಮ್ಮನೆ ಏನೋ ಯಾರೋ ಸುಮ್ಮನೆ ಅಪ್ಲಿಫ್ಟ್ ಮಾಡಿದ್ದಾರೆ, ಮೇಲಕ್ಕೆ ಎತ್ತಿದ್ದಾರೆ ಅಂತ ಅಂದ್ಬಿಟ್ಟು ವೋಟ್ ಹಾಕಿ ಬಿಡಬೇಡಿ. ಇನ್ನೂ ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ ವೋಟ್ ಹಾಕಲೇಬೇಡಿ. ಇದಕ್ಕಿಂತ ಪ್ಯೂರೆಸ್ಟ್ ಥಿಂಗ್, ಇದಕ್ಕಿಂತ ಸೂಪರ್ ಥಿಂಗ್ ಇನ್ನೊಂದಿಲ್ಲ. ನೀವು ವೋಟ್ ಹಾಕ್ತಾ ಇದ್ದರೆ ಇಸ್ ದ ಸೂಪರ್ ಥಿಂಗ್ ಆ್ಯಕ್ಚುಲಿ. ಒಂಥರ ದೇವರಿಗೆ ನೀವು ಭಕ್ತಿ ತೋರಿಸ್ದಂಗೆ, ಆ ದೇವರು ನಡೆಸ್ತಾ ಇರೋ ದಾರಿನಲ್ಲಿ ನಡೆದಂಗೆ ಆ್ಯಕ್ಚುಲಿ. ಇದಕ್ಕಿಂತ ಒಳ್ಳೆ ಕೆಲಸ, ಇದಕ್ಕಿಂತ ಒಂದು ಸದ್ಮಾರ್ಗ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ವೋಟ್ ಹಾಕಬೇಡಿ, ದಯವಿಟ್ಟು ವೋಟ್ ಹಾಕಬೇಡಿ. ವೋಟ್ ಹಾಕೋದ್ರಿಂದ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ದೀಸ್ ಎಲೆಕ್ಷನ್ಸ್ ಆರ್ ಸ್ಕ್ಯಾಮ್. ಓಕೆ, ಬಕ್ರಗಳಾಗಬೇಡಿ, ವೋಟ್ ಹಾಕಬೇಡಿ. ಆಮೇಲೆ ವೋಟ್ ಹಾಕಬೇಡಿ ಅಂದ ತಕ್ಷಣ ನೋಟಾಗಿ ಹೋಗಾಗ್ತೀನಿ, ನೋಟಾ ಅಂತೆಲ್ಲ. ಈ ನೋಟಾ ಅನ್ನೋದು ಇದೆಯಲ್ಲ, ಇದಕ್ಕಿಂತ ದೊಡ್ಡ ಕಚ್ಚಡ ಸ್ಕೀಮು, ಕಚ್ಚಡ ಒಂದು ಇನ್ವೆನ್ಷನ್ ಇನ್ನೊಂದಿಲ್ಲ ಆ್ಯಕ್ಚುಲಿ. ನೋಟಾಗಿ ಹಾಕ್ತೀನಿ ಅಂತೆಲ್ಲ ಅಂದ್ಕೋಬೇಡಿ. ಹೋಗಲೇಬೇಡಿ, ಎಲೆಕ್ಷನ್ ಬೂತ್ ಕಡೆಗೆ ಹೋಗಬೇಡಿ. ಯಾರನ್ನು ಸುಮ್ಮನೆ ಟೆಂಪ್ಟ್ ಮಾಡ್ತಾರೆ, ಮೀಡಿಯಾದವ್ರು ಟೆಂಪ್ಟ್ ಮಾಡ್ತಾರೆ. ಮೀಡಿಯಾ ನಿಮಗೆ ಗೊತ್ತೇ ಇದೆ, ಇವರು ಬರೀ ಮೀಡಿಯಾ ಅಲ್ಲ, ಮೀಡಿಯಾದವ್ರು ಸುಮ್ಮನೆ ಟೆಂಪ್ಟ್ ಮಾಡ್ತಾರೆ. ಬೆಳಗಿಂದ ಸಂಜೆವರೆಗೂ ತೋರಿಸ್ತಾನೆ ಇರ್ತಾರೆ ಇದನ್ನು. ಸೊ ನೀವು ಅದಕ್ಕೆಲ್ಲ ತಲೆಗೆಡ್ಸ್ಕೊಂಡು ಊಟ ಹಾಕೋಕೆ ಹೋಗ್ಬೇಡಿ. ಗೊತ್ತಲ್ಲ ನಿಮ್ಮ ಮೀಡಿಯಾದವರು ಜನಗಳಿಗೆ ಉಪಯೋಗ ಆಗೋಂಥದ್ದು ಏನೂ ತೋರಿಸಲ್ಲ. ಏನಾದರೂ ಜಾಬ್ ಆಪರ್ಚುನಿಟೀಸ್ ಇದ್ದರೆ ಏನಾದರೂ ತೋರಿಸಲ್ಲ. ಕೃಷಿ ಬಗ್ಗೆ ಜಾಸ್ತಿ ತೋರಿಸಲ್ಲ. ಏನಾದರೂ ಆರ್ಥಿಕ ಸಮಾನತೆ ಬಗ್ಗೆ, ಬಡತನದ ಬಗ್ಗೆ, ಅದ್ರ ಬಗ್ಗೆ ಏನಾದರೂ ಮಾತಾಡಲ್ಲ. ಏನೂ ಮಾತಾಡಲ್ಲ. ಜನಗಳಿಗೆ ಏನು ಬ್ಯಾಡವೋ, ಜನಗಳನ್ನ ಹಾಳು ಮಾಡೋದಕ್ಕೆ ಏನೇನು ಬೇಕೋ ಅದನ್ನಷ್ಟೇ ಮಾಡ್ತಾರೆ ಈ ಮೀಡಿಯಾದವರು. ಈ ಮೀಡಿಯಾದವ್ರ ಮಾತುಗಳನ್ನ ಯಾವತ್ತೂ ಕೇಳೋಕೆ ಹೋಗ್ಬೇಡಿ. ಅವ್ರು ಯಾರಾದರೂ ಬಂದು ಕೇಳಿದರೆ ಹೋಗಿ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ನಮಗೆ ತೋರಿಸಿ, ಎಲ್ಲರಿಗೂ ಜಾಬ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಮಾತಾಡಿ. ಇದನ್ನೆಲ್ಲ ನಾವು ದೇಶ ಸ್ವಾವಲಂಬಿಗಳಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿ. ಒಂದು ಸಿಲಿಂಡರ್ಗೆ ಯಾವುದೋ ದೇಶದ ಮೇಲೆ ಡಿಪೆಂಡ್ ಆಗ್ತಿದ್ದೀವಿ, ಒಂದು ಗ್ಯಾಸ್ಗೆ ಅಂತಂದರೆ ನಾವು ಹಿಂದೆ ಎಲ್ಲ ನಮ್ಗಲ್ಲಿ ಇಷ್ಟೆಲ್ಲ ಸಿಲಿಂಡರ್ಗಳು ಬರ್ತಾನೆ ಇರಲಿ, ಏನಿಲ್ಲ, ಗೋಬರ್ ಗ್ಯಾಸ್ ಅಂತ ಇರ್ತಾಯಿತ್ತು. ಅಲ್ಲ ನಾವೆಲ್ಲ ಇನ್ನು ಕ್ರಿಯೇಟ್ ಮಾಡಿದ್ರೆ ಸೌದೆ ಒಲೆ ಇರ್ತಾಯಿತ್ತು, ಏನೇನೆಲ್ಲ ಒಲೆ ಇರ್ತಾಯಿತ್ತು. ಇದೆಲ್ಲ ರಿನ್ಯೂಯಬಲ್ ಎನರ್ಜೀಸ್ ಅಂತ ಇರುವ ಕಾಲದಲ್ಲಿ ಸಿಲಿಂಡರ್ಗೆ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿ ಇದನ್ನಂತ ಒಂದು ದೊಡ್ಡ ವಿಷಯ ಮಾಡಿ ಮೀಡಿಯಾದಲ್ಲೆಲ್ಲ ತೋರಿಸ್ಕೊಂಡು ಮಾಡಿರುವಂಥ ಮೀಡಿಯಾ ಈ ಮೀಡಿಯಾದವ್ರನ್ನ ನಂಬಕ್ಕೆ ಹೋಗ್ಬೇಡಿ. ಥಿಂಕ್ ಮಾಡಿ. ಒಂದು ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಈಸ್ ಪ್ಲೀಸ್ ಡೋಂಟ್ ವೋಟ್ ಹಾಕಬೇಡಿ. ಬಾಯ್.